ಅಮ್ಮ, ನನ್ ಮಗು ಕೃಷ್ಣನ ನೋಡಿದ್ರಾ? ನೀವು ಖಂಡಿತವಾಗ್ಲೂ ನೋಡಿರ್ತೀರಾ. ನನ್ ಮಗು ಎಲ್ಲಿದೆ ಅಂತ ಹೇಳಿ ದಯವಿಟ್ಟು ಪ್ಲೀಸ್. ಯಾವ್ದಮ್ಮ ನಿನ್ ಮಗು? ನನಗೆ ಹೆಂಗ್ ಗೊತ್ತು? ಸುಳ್ಳು ಹೇಳ್ಬೇಡಿ. ನಿಮ್ ಕೈಲೇ ನಮ್ ಕೃಷ್ಣ ಇದ್ದ. ಅದನ್ನ ನೋಡಿರೋರು ನನಗ್ ಫೋನ್ ಮಾಡಿ ಹೇಳಿದ್ದಾರೆ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ ಮಗುನ ಕೊಟ್ಬಿಡಿ. ಒಳ್ಳೆ ಹುಚ್ಚಿ ಸವಾಸ ಆಯ್ತಲ್ಲ. ಏನ್ರಿ, ಯಾರ್ಗ್ರೆ ಹೇಳ್ತಾ ಇದ್ದೀರಾ ಹುಚ್ಚಿ ಅಂತ? ಏನಮ್ಮ ಗಲಾಟೆ ನಿಂದು? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಹಲೋ ನೋಡಿ ಸರ್, ನಾನೇನ್ ಗಲಾಟೆ ಮಾಡ್ತಾ ಇಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಕೆಂಪು ಬಟ್ಟೆ ಹಾಕೊಂಡಿರೋ ಹತ್ರ ನನ್ ಮಗು ಇತ್ತು ಅಂತ ಯಾರೋ ನನಗ್ ಫೋನ್ ಮಾಡಿ ಹೇಳಿದ್ರು. ಅವರು ನೋಡಿದ್ರಂತೆ, ಅದಕ್ಕೆ ನಾನು ವಿಚಾರಿಸ್ತಾ ಇದ್ದೀನಿ. ಸುಮ್ನೆ ರಸ್ತೆಲಿ ಹೋಗೋರ್ ಬರೋರ್ ಹತ್ರ ಕೇಳ್ತಾ ಇಲ್ಲ. ಬರೀ ಕೆಂಪು ಬಟ್ಟೆ ಹಾಕಿರೋರ್ಗ್ ಮಾತ್ರ ಕೇಳ್ತಾ ಇದ್ದೀನಿ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಅದನ್ ಬಿಟ್ಬಿಟ್ಟು ಇವ್ರ ಹುಚ್ಚಿಗಿಚ್ಚಿ ಅಂದ್ರೆ ಏನ್ರಿ ಅರ್ಥ? ನಿಮ್ ಮಗುನು ಕಳೆದು ಹೋಗುತ್ತಲ್ಲ, ಅವಾಗ ಗೊತ್ತಾಗತ್ತೆ ಹುಚ್ಚಿಯಾರ್ಗೆ ಬೆಪ್ಪ್ಯಾರ್ಗೆ ಅಂತ. ಇವ್ರದೊಳ್ಳೆ ಕತೆ ಆಯ್ತು. ಕೆಂಪಟ್ಟೆ ಹಾಕೊಂಡಿರಲ್ಲ ನನ್ನ ಹೆಂಡತಿ ಅಂತ ಅಂದ್ರಂತೆ. ಮಕ್ಳನ್ನ ಹುಟ್ಟಿಸ್ಕೊಂಡ್ರೆ ಸಾಲದು, ಜವಾಬ್ದಾರಿಯಿಂದ ನೋಡ್ಕೋಬೇಕು. ಅಶ್ವಿನ್, ಅಶ್ವಿನ್, ಪೂಜಾ, ಅಶ್ವಿನ್, ಎಲ್ಲ ಹೋಗ್ಬಿಟ್ಟಿದ್ಯೋ ನೀನು? ಎಲ್ಲ ಹೋಗಿದ್ದೆ ನೀನು? ನಾವೆಲ್ಲ ಎಷ್ಟು ಗಾಬರಿ ಆಗ್ಬಿಟ್ಟಿದ್ವಿ ಗೊತ್ತಾ? ಪೂಜಾ, ಮೊದಲು ಒಳಗೆ ಕರ್ಕೊಂಡು ನೋಡಿ, ಆಮೇಲೆಲ್ಲ ಹೇಳ್ತಾನೆ. ಬಾ. ಅಯ್ಯೋ ಬಾಬಾ, ಕರ್ಣ ಮಣಿನ್ ಕೊಂದು ತಪ್ಪಿಸ್ಕೊಂಡು ಓಡಾಡ್ತೇನೋ. ಇಂತಿನೇ ಸಾಯಿಸ್ತೇನೋ, ಬಿಡ್ತೀನ ನಿನ್ನ. ಬಿಡು ಅರ್ಜುನ್, ನನ್ನ ಮಣಿನೇ ಸಾಯಿಸ್ತೇನೋ. ಬಿಡು, ನನ್ ಮಾತು ಕೇಳೋ. ಬಿಡು ಅರ್ಜುನ್, ಇಡು. ನಿನಗೆ ಬಿಡ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಜೈಲಿಗೆ ಕಳಿಸ್ಬಿಡ್ತೀನಿ. ಕಂಪ್ಲೇಂಟ್ ಕೊಡ್ತ್ಯಾ? ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತ್ಯಾ? ಕೊಡು. ನಾನೇ ನನ್ನ ಹೆಂಡತಿನ ಕೊಲೆ ಮಾಡಿದ್ದು ಅಂತ ಕೊಲೆಗಾರನ್ ಪಟ್ಟ ಕಟ್ಟಿ ನೇಣ್ಗೂ ಹಾಕಿಸ್ತ್ಯಾ? ಎಷ್ಟೇ ಆಗ್ಲಿ ಇವ್ ನಿನ್ ತಮ್ಮ, ನೀನ್ ಲಾಯರು, ನಿನಗೆ ಕಾನೂನು ಗೊತ್ತು, ಅದನ್ನ ಆಳೋದು ಗೊತ್ತು. ನಾನ್ ತಾನೇ ಲಬೆ ಪಾರಿ, ಹಿಂದಿಲ್ಲ ಮುಂದಿಲ್ಲ, ಹೇಳೋರ್ ಕೇಳೋರಂತೂ ಮೊದ್ಲೇ ಇಲ್ಲ. ಮುಗೀತಾ ನಿನ್ನ ವ್ಯರ್ಥ ಪ್ರಲಾಪ, ಮಿಥ್ಯ ಆರೋಪ ಎಲ್ಲ? ಈಗ ನಾನು ಮಾತಾಡ್ಬೋದಾ? ಹಾ ಮಾತಾಡು. ಮಾತಾಡೋದೇ ತಾನೇ ನಿನ್ ಬಂಡವಾಳ. ಮಾತಾಡು. ಇವನು ಮಾತಾಡ್ಲಿ, ಆಮೇಲೆ ಇವನ್ ಬಾಯ್ ಕಟ್ಟಾಕ್ಬಿಟ್ಟೆ ಅನ್ನೋ ಆರೋಪ ನನ್ನ ಮೇಲೆ ಬರ್ಬಾರ್ದಲ್ವಾ? ಮಾತಾಡಪ್ಪ. ಇಷ್ಟು ದಿವಸ ಮನೆಗೆ ಬರ್ದೆ ಎಲ್ಲೋಗಿದ್ದೆ ನೀನು? ನಿನಗೆ ಕಾಯೋರು ಕಣ್ಣೀರ್ ಹಾಕೋರು ಇಲ್ಲೆಲ್ಲ ಇದಾರಲ್ಲ. ನನ್ಗಾದ್ರೆ ಯಾರಿದ್ದಾರೆ? ನಿನ್ಗಿದಾರ ತಾನೆ? ಮಾತಾಡು. ಅವತ್ ರಾತ್ರಿ ನಿನ್ ಕೈಯಿಂದ ತಪ್ಪಿಸ್ಕೊಂಡು ಹೋದ್ಮೇಲೆ 4 ಜನ ರೌಡಿಗಳು ನನ್ನನ್ನು ಕಿಡ್ನಾಪ್ ಮಾಡಿ ಒಂದ್ ಕಡೆ ಕೂಡಾಕಿದ್ರು. ಹೊಸ ಕತೆ, ಇಂಟ್ರೆಸ್ಟಿಂಗ್. ಈ ಕೇಸಿಂದ ತಪ್ಪಿಸ್ಕೊಳ್ಳೋಕೆ ಅರ್ಜುನ್ ನಿನ್ಗೆ ಹೇಳ್ಕೊಟ್ಟಿರೋ ಕತೆನಾ ಇದು? ಗಿಣಿಗೆ ಒಪ್ಪಿಸ್ತಿದ್ಯಾ? ಇದನ್ನ ನಂಬೇಕು ನಾನು. ನೋಡು, ನಿನ್ನನ್ನು ನಂಬಿಸೋದಕ್ಕಾಗ್ಲಿ, ನಿಮ್ಮಿಬ್ಬರನ್ನ ರಾಜಿ ಮಾಡಿಸಿ ನಿನ್ನನ್ನ ಈ ಕೇಸಿಂದ ಕೈ ಬಿಡಿಸೋದಕ್ಕಾಗ್ಲಿ ನಾನು ಇವನನ್ನ ಕರ್ಕೊಂಡು ಬಂದಿಲ್ಲ. ಸುಮ್ಮನೆ ತಪ್ಪಾಗಿ ಏನೇನೋ ಮಾತಾಡಬೇಡ. ಇವನ್ನ ಇವತ್ತೇ ನಾನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇವನು ಪೂಜಿನ ಹತ್ರ ಮನೆಯವ್ರ ಹತ್ರ ಮಾತಾಡ್ಲಿ ಅಂತ ಕರ್ಕೊಂಡು ಬಂದ. ಇಲ್ಲ, ನಾನು ಇವನ ಪೊಲೀಸರಿಗೆ ಒಪ್ಸೋಕ್ ಬಿಡೋದಿಲ್ಲ. ಪೂಜಾ, ಈಗ ನಾವು ಕಾನೂನು ಪ್ರಕಾರ ಮುಂದುವರಿಯೋದೇನೆ ಕ್ಷೇಮ.
ಅರ್ಜುನ ಬೇಡ ಕಣೋ, ಇವನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಡ ಕಣೋ. ಅವ್ರು ಇವನ್ಗೆ ಚಿತ್ರಹಿಂಸೆ ಕೊಟ್ಬಿಡ್ತಾರೆ. ದುಡುಕ್ಬೇಡ ಕಣೋ, ನನ್ ಮಾತ್ ಕೇಳೋ. ಇಲ್ಲ ಅಜ್ಜಿ, ಈಗ ನಾನು ಇವನ್ನ ಕಾನೂನು ಕೈಗೆ ಒಪ್ಪಿಸದೆ ಹೋದ್ರೆ ನಾಳೆ ಇವನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ.